ಬರೋದಿಲ್ಲ. ನೀವು ಇಲ್ಲೂ ಟೈಮ್ ಸ್ಪೆಂಡ್ ಮಾಡ್ತೀರಾ? ಹಾಂ, ಈ ಟೈಮ್ ಇದ್ದರೆ ಸ್ಪೆಂಡ್ ಮಾಡೋದು. ಅಂದರೆ ಏನಾದರೂ ಪ್ರಾಕ್ಟೀಸ್ ಮಾಡೋದಕ್ಕೆ. ಸರ್ ಸೌಂಡ್ ಪ್ರೂಫ್ ಎಲ್ಲ ಹಾಕ್ಸಿದ್ದೀರಾ? ಹಾಂ, ಇದು ಇದೆ ಅಕಾಸ್ಟಿಕ್ ಮಾಡಿಸಿದೆ. ಅಕಾಸ್ಟಿಕ್ ಮಾಡಿಸಿ ಮುಂದೆ ನಾನು ಏನಾರು ಆ್ಯಕ್ಟಿವಿಟೀಸ್ ಮಾಡಿದ್ರು ಅನುಕೂಲ ಆಗೋ ಥರನೇ ವಾಸ್ತು ದೃಷ್ಟಿಯಿಂದ ಅಥವಾ ಗೇಟ್ ಎಂಟ್ರಿ ದೃಷ್ಟಿಯಿಂದ ಕಡಿಬೇಕಿತ್ತು. ನಾನು ಕಡಿಯೋದು ಬೇಡ ಅಂತೇಳಿ ನಾನೇ ಗೇಟ್ ಬದಲು ಮಾಡ್ಕೊ ಉದಯವಾಣಿ, ವಿಜಯ ಕರ್ನಾಟಕ ಅದಕ್ಕೆಲ್ಲ ನಾನು ಮುಂಚೆ ಬರಿತಿದ್ದೆ. ಅದೇ ರಂಗ ಬೈರಂಗ ಅಂತಾಯಿತು. ಇದು ಒಂದು ಸಮ್ಮಾವು ಎಂಟರ್ಟೈನ್ಮೆಂಟ್ ಅಂತೇಳಿ ಒಬ್ಬ ನಮ್ಮ ಈ ಸಿನಿಮಾ ಮಾಡೋ ಟೈಮ್ನಾಗೆ ಎಲೆಕ್ಟ್ರಿಕ್ ತಬಲಾ ಇದು ಮಾಡೋದಕ್ಕೆ ಒಂದು 5 ಲಕ್ಷ ಖರ್ಚಾಯ್ತು ಅನ್ಸುತ್ತೆ. ಸಂಗಮೇಶ್ ಉಪಾಸೆಯವರ ಬದುಕಿನ ಕಥೆಗೆ ಸ್ವಾಗತ. ಹಾಂ, ಕೀ ಇದೆಯಲ್ಲ ಅಲ್ಲೇ? ಹೌದಾ, ಬರ್ತೀವಿ. ಹಾಂ, ಹೌದು. ಇವತ್ತು ಮಳೆ ಬಂದಿದೆ. ಹಾಂ, ಇಲ್ಲಿನೂ ಒಂದು ಇದು ಮಾಡಿ ಇದೆ, ಬಾಲ್ಕನಿ ಥರ ಗಿಡಗಳೆಲ್ಲ ಹಾಕ್ಕೊಂಡು. ಮಳೆ ಬರ್ತಾ ಇದೆಯಲ್ಲ? ಹಾಂ, ಮಳೆ ಬರ್ತಾ ಇದೆ. ಹೌದು, ಚೆನ್ನಾಗಿರ್ತದೆ ಒಂಥರ. ಹೌದು, ಇಲ್ಲಿ ಗಿಡಗಳು. ಇಲ್ಲೂ ಟೈಮ್ ಸ್ಪೆಂಡ್ ಮಾಡ್ತೀರಾ? ಹಾಂ, ಈ ಟೈಮ್ ಇದ್ದರೆ ಸ್ಪೆಂಡ್ ಮಾಡೋದು. ಟೈಮ್ ಇದ್ದಾಗ ಗಿಡಗಳೆಲ್ಲ ಇಲ್ಲಿ ಪ್ಲಾಂಟೇಶನ್ ಎಲ್ಲ ಹೌದೌದು, ಇಲ್ಲೆಲ್ಲ ಹೇಳಿದ್ನಲ್ಲ ನಿಮಗೂ, ಇದು ವರ್ಟಿಕಲ್ ಗಾರ್ಡನ್ ಥರ ಮಾಡಿದ್ದೀವಿ ಅಂತ ಅಂದಿವಲ್ಲ, ಈ ಥರದ್ದು ಹಾಕ್ಕೊಂಡಿದ್ದೀವಿ. ಸೊ ನಾವೇ ಇಲ್ಲಿ ಯಾರು ಇರಲ್ಲ, ನಾವೇ ನೀರು ಹಾಕಬೇಕು, ನಾವೇ ಕ್ಲೀನ್ ಮಾಡಬೇಕು, ನಾವೇ ಮಾಡಬೇಕು. ಇಲ್ಲಿ ಬೇರೆ ಯಾರು ಬಂದು ಮಾಡಿ ಆ ಥರ ಏನಿಲ್ಲ. ನನ್ನ ಹೆಂಡತಿ ನಾವು ಟೈಮ್ ಇದ್ದಾಗ ಸ್ಪೆಂಡ್ ಮಾಡಿ ಆ ಥರ ಮಾಡ್ತೀವಿ. ನಾವೇ ಓನರು, ನಾವೇ ಕ್ಲೀನರು, ನಾವೇ ಎಲ್ಲ ಇಲ್ಲಿ ಆಲ್ ಇನ್ ಒನ್ ಅಂತ. ಹಂಗಾದಾಗ್ಲೇನೆ ಸರ್ ಲೈಫಲ್ಲಿ ಎಲ್ಲ ಚೆನ್ನಾಗಾಗೋದು. ಕೆಲಸದವ್ರು ನಂಬ್ಕೊಂಡ್ರೆ ಆಗೋದೇ ಇಲ್ಲ, ಒಂದಿನ ಬರ್ತಾರೆ ಒಂದಿನ ಮಾಡಲ್ಲ. ಕೆಲಸ ಅಂತಲ್ಲ, ನಾವು ನಮಗೆ ಮಾಡೋ ಇದು ಇರೋದ್ರಿಂದ ನಾವು ಮಾಡ್ತೀವಿ ಅನ್ನೋದು. ಇಲ್ಲಿ ಸ್ಟುಡಿಯೋಗೀಗ ಇದೆ. ಓಕೆ, ಇಲ್ಲಿನೂ ಅದೇ. ಇಲ್ಲಿ ಇದು ಹಿಂಗೆ ಆ್ಯಕ್ಚುಲಿ ನೀವು ಹೊರಗಡೆಯಿಂದ ಬಂದರೂ ಬರ್ಬೋದು, ಇಲ್ಲಿ ಮೇಲಿನಿಂದ ಬಂದ್ರೂ ಬರುವಂಗಿದೆ. ಇಲ್ಲಿ ಎಲ್ಲ ಗಿಡಗಳಿವೆ. ಗಿಡಗಳೆಲ್ಲ ತುಂಬಿಸ್ಬಿಟ್ಟಿದ್ದೀರಾ? ಹೌದು, ಇದು ಗಿಡ ಉಳಿಸ್ಕೊಂಡಿದೆ. ಆ್ಯಕ್ಚುಲಿ ಕಡಿಬೇಕಿತ್ತು. ಆ್ಯಕ್ಚುಲಿ ಮನೆ ಕಟ್ಟುವಾಗ ಆ ವಾಸ್ತು ದೃಷ್ಟಿಯಿಂದ ಅಥವಾ ಗೇಟ್ ಎಂಟ್ರಿ ದೃಷ್ಟಿಯಿಂದ ಕಡಿಬೇಕಿತ್ತು. ನಾನು ಕಡಿಯೋದು ಬೇಡ ಅಂತೇಳಿ ನಾನೇ ಗೇಟ್ ಬದಲು ಮಾಡಿಕೊಂಡು ಗಿಡ ಉಳಿಸ್ಕೊಂಡು. ಯಾಕೆ ಗಿಡ ಪ್ರಾಕೃತಿಕವಾಗಿ ಚೆನ್ನಾಗಿರ್ತದೆ ಅಂತ. ಇಲ್ಲೆಲ್ಲನೂ ನಿಮಗೆ ಗಿಡಗಳು ತುಂಬ ಎಲ್ಲ ಕಡೆ ಅದೇ ಇದೆ. ಇಡೀ ನಮ್ಮ ಮನೆ ತುಂಬ ಗಿಡಗಳು, ಮನೆ ಫುಲ್ ಮೆಟ್ಲು, ಸ್ಟೇರ್ಕೇಸ್ ಎಲ್ಲನೂ ಗಿಡ, ಎಲ್ಲ ಗಿಡಗಳೇ ಇದೆ. ಸೊ ಇಲ್ಲಿ ಆ್ಯಕ್ಚುಲಿ ಒಂದು ಗೆಸ್ಟ್ ರೂಮ್ ಮಾಡಿದ್ದೀವಿ ನಾವು, ಯಾರು ಬಂದರೆ ಹೋದರೆ ಅಂಥೇಳಿ. ಹಾಂ, ಇಲ್ಲಿ ಸುಮ್ಮನೆ ನನಗೆ ಏನಾದರೂ ಪ್ರಾಕ್ಟೀಸ್ ಸ್ಟುಡಿಯೋ ಅಂದರೆ ಏನಾದರೂ ಪ್ರಾಕ್ಟೀಸ್ ಮಾಡೋದಕ್ಕೆ. ಸರ್ ಸೌಂಡ್ ಪ್ರೂಫ್ ಎಲ್ಲ ಹಾಕ್ಸಿದ್ದೀರಾ? ಹಾಂ, ಇದು ಇದೆ ಅಕಾಸ್ಟಿಕ್ ಮಾಡಿಸಿದೆ. ಅಕಾಸ್ಟಿಕ್ ಮಾಡಿಸಿ ಮುಂದೆ ನಾನು ಏನಾದರೂ ಆ್ಯಕ್ಟಿವಿಟೀಸ್ ಮಾಡಿದ್ರು ಅನುಕೂಲ ಆಗೋ ಥರನೇ ಪ್ಲ್ಯಾನ್ ಮಾಡಿ ಫ್ಯೂಚರಿಸ್ಟಿಕ್ ಆಗಿ ಮಾಡಿದ್ದೀನಿ. ಅಂದರೆ ನನಗೆ ಯೂಟ್ಯೂಬರ್ ಆಗಿ ಒಂದು ಸ್ಟುಡಿಯೋ ಇಲ್ಲ ಆ ಥರ. ನಾನು ಮತ್ತು ಮೀಡಿಯಾದಲ್ಲಿ ಇದ್ದವನಲ್ಲ ಮೊದಲೆಲ್ಲ, ಈ ಟಿ ವಿ ಎಲ್ಲ ನಾನು ವೇದಿಕೆ ಎಪಿಸಿ ಬಂದು ನಾನು ಅದೆಲ್ಲ ಮಾಡಿದವನೆಲ್ಲ. ಹಾಗಾಗಿ ಅದಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಅಥವಾ ಏನಾದರೂ ನಾನು ಪ್ರಾಕ್ಟೀಸು ಮಾಡೋದು ಇದು ಇರುತ್ತಲ್ಲ, ಅದಕ್ಕೆ ನಾಟಕನೋ ಅಥವಾ ಯಾವುದೇ ಕಾರ್ಯಕ್ರಮನೋ ಅಥವಾ ಏನೋ ಡ್ಯಾನ್ಸೋ ಆ ಥರದ್ದು ಮಾಡ್ಲಿಕ್ಕಂಥೇಳಿ ಇದನ್ನು ಮಾಡಿದ್ವಿ. ಅಂದರೆ ಒಂದು ಸೆಟಪ್ ಅಂದರೆ ಮತ್ತು ಇದು ಈಗ ಇದೆಯಲ್ಲ ನಮ್ಮದೇ ಆ್ಯಕ್ಟಿವಿಟೀಸ್ ಮಾಡೋ ಥರ ಆ ಥರದ್ದು. ಓಕೆ, ಮೈಕೆಲ್ಲ ಇಟ್ಕೊಂಡಿದ್ದೀರಾ ಸರ್? ಹೌದು, ಅದನ್ನು ಇದು ಸಮಾವ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಇತ್ತು ಮೊದಲು. ನಾನು ಮುಂಚೆ ನನ್ನ ಪತ್ರಿಕೆ ಎಲ್ಲ ಇತ್ತಲ್ಲ, ಓಕೆ, ನಂದೇ ಕನ್ನಡಿ ಅಂತ ಪತ್ರಿಕೆ. ಅಲ್ಲಿವರೆಗೂ ನಾವಿನ್ನು ಸ್ಟೋರಿನೇ ಕೇಳಿಲ್ಲ. ಏನೇ ಕೇಳಿಲ್ಲ. ನಾನು ಪತ್ರಿಕೆಯಲ್ಲೇ ಉದಯವಾಣಿ, ವಿಜಯ ಕರ್ನಾಟಕ ಅದಕ್ಕೆಲ್ಲ ನಾನು ಮುಂಚೆ ಬರಿತಿದ್ದೆ. ಅದೇ ರಂಗ ಬೈರಂಗ ಅಂತಾಯಿತು. ಇದು ಒಂದು ಸಮ್ಮಾವು ಎಂಟರ್ಟೈನ್ಮೆಂಟ್ ಅಂತೇಳಿ ಒಬ್ಬ ನಮ್ಮ ಈ ಸಿನಿಮಾ ಮಾಡೋ ಟೈಮ್ನಾಗೆ ಇಂದ್ರ ಇದ್ದಾರಲ್ಲ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ಅವರೊಂದು ಯೂಟ್ಯೂಬ್ ಚಾನಲ್ ಮಾಡಿ ಅದಕ್ಕೆ ಪೂರಕವಾಗಿ ಏನಾರು ಇದ್ದರೆ ಅದನ್ನು ಪ್ರಸಾರ ಮಾಡಬೇಕು ಅಂತ ಮಾಡಿದ್ರು ಅದನ್ನೆಲ್ಲ. ಆ ಥರದ್ದು ಅಂದರೆ ಏನಾದರೂ ವಿಷಯ ಹೇಳೋದಕ್ಕೆ ಈಗೆಲ್ಲ ಮತ್ತೆ ಯೂಟ್ಯೂಬ್ ಅಂದರೆ ಪ್ರತಿ ಇಂಡಿವಿಜುವಲ್ ಈಗ ಒಂದು ಚಾನಲ್ ಅನ್ನುವಂಗೆ ಆಗಿಬಿಟ್ಟಿದೆ ಈಗ. ಇವೆಲ್ಲ ಯೂಟ್ಯೂಬು ಇನ್ನೊಂದು ಈ ಥರದ್ದೆಲ್ಲ ಬಂದ ಮೇಲೆ ಇವಾಗ ಇನ್ಫಾರ್ಮೇಶನ್ ಕೊಡೋರು ಯೂಟ್ಯೂಬರ್ ಆಗ್ತಾರೆ, ಜರ್ನಲಿಸ್ಟ್ ಯೂಟ್ಯೂಬರ್ ಅಂತ ಹೇಳ್ತಾರೆ. ಮತ್ತೆ ಸಾಮಾನ್ಯ ನಾಗರಿಕರು ಇವಾಗ ಯೂಟ್ಯೂಬರು, ನ್ಯೂಸ್ ಹಾಕಿದ್ರು ಅದು ಯೂಟ್ಯೂಬ್, ಎಲ್ಲನೂ ಹಂಗಾಗಿದೆ. ಹೀಗಾಗಿ ಆ ಥರದ್ದು ಏನ್ರಿ ವಿಷಯ ಮದಿ ಯಾರೇ ನನಗೂ ಏನಾರ ಕೇಳಿದಾಗ ಮಾಡೋದು ಒಂದು ವೀಡಿಯೋ ಮಾಡಿಕೊಡಿ ಆ ಥರದ್ದು ಇದ್ದಾಗ ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇಲ್ಲದೆ ಇದ್ದರೆ ಮಾಡೋದು ಒಳ್ಳೆಯದು ಅಂತನೋ, ಅಥವಾ ಟೈಮ್ ಇದ್ದಾಗ ನಾನು ಸಿನಿಮಾಗಿನ್ಮ ನೋಡಲಿಕ್ಕೆ ಅದು ಇದೂ ಒಂದು ಸ್ಟಡಿನೇ, ಅದು ಪಾರ್ಟ್ ಆಫ್ ದಿ ಸ್ಟಡಿನೇ ನನಗೆ. ಓದೋದು ಹೇಗೋ ಹಾಗೆ, ಮತ್ತು ಈಗ ಚಲನಚಿತ್ರ ನೋಡೋದು ಈ ಥರದ್ದು ನನ್ನ ಕೆಲಸಗಳಿಗೆ ಪೂರಕವಾಗಿ ಏನು ಬೇಕು ಆ ಥರ ಕೆಲಸ. ಕ್ಯಾಮ್ರಾ ಅಲ್ಲ, ಅದು ಅವೆಲ್ಲನೂ ಇದು ಅವು ಆ್ಯಕ್ಚುಲಿ ಇವು ಏನಂತೀರಿ, ನನಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು. ಅವು ಏನಂತೀರಿ ತಬಲಾ
ಎಲೆಕ್ಟ್ರಿಕ್ ತಬಲಾ ಓಕೆ ಮತ್ತು ಹೆಂಗೆ ಸರ್ ಎಲೆಕ್ಟ್ರಿಕ್ ತಬಲಾ ತೋರಿಸ್ಬೋದು? ಅದು ಗೊತ್ತಿಲ್ಲ, ಭಾಳ ದಿನ ಆಯ್ತು, ಇದು ಓಪನೇ ಮಾಡಿಲ್ಲ ನಾನು. ಓಕೆ ಅದೇ ನಾನು ಹಾರ್ಮೋನಿಯಂ ಇದೆ ನೋಡಿ, ಇಲ್ಲಿ ಹಾರ್ಮೋನಿಯಂ ಇದೆ. ನಾನು ಸಂಗೀತ ಕಲಿತಿದ್ದೆ ಮುಂಚೆ. ಓಕೆ ಇವಾಗ ಹಾರ್ಮೋನಿಯಂ ಅಂದರೆ ನನಗೆ ನುಡಿಸೋದು ಅಂದ್ರೆ ಸರಿಗಮ ಪದನಿಸ ಅಷ್ಟೇ ಬರ್ತದೆ, ಬೇರೆ ಇನ್ನೇನು ಬರೋದಿಲ್ಲ. ಇದು ನೋಡಿ ಭಾಳ ದಿನದ ಬಳಸೇ ಇಲ್ಲ. ಓಕೆ ಇದು ನನಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ರೇಡಿಯಲ್ ನಮ್ಮ ರಾಧಾಕೃಷ್ಣ ಅಂತ ಇದ್ದರು, ಹಿರಿಯ ಸಂಗೀತ ತಜ್ಞರು. ಅವರಿಲ್ಲ, ಈ ಗುರುಗಳು ನನಗೆ, ಅವರು BV ರಾಧಾಕೃಷ್ಣ ಅಂತ. ಅವರು ನಾವು ಕಾರ್ಯಕ್ರಮ ಎಲ್ಲ ಮಾಡ್ತಿದ್ವಿ. ನನಗೆ ಈ ಹಾಡುಗಾರಿಕೆ ಬಗ್ಗೆ ಆಸಕ್ತಿ. ಆ ಹಾಡುಗಾರಿಕೆ ಮಾಡೋದಕ್ಕೆ ಶ್ರುತಿ ಹಿಡಿಯೋದಕ್ಕೆ ಅದೆಲ್ಲ ಇದು ಶ್ರುತಿ ಪೆಟ್ಟಿಗೆ ಮತ್ತು ತಬಲಾ ಪೆಟ್ಟಿಗೆ ಇದಾವೆ, ಮತ್ತು ಹಾರ್ಮೋನಿಯಮ್ಮು. ಅಂದರೆ ನಾನೇ ಪ್ರಾಕ್ಟೀಸ್ ಮಾಡೋದು. ಬಟ್ ಇತ್ತೀಚೆಗೆ ಏನಾಗಿದೆ, ಸಮಯದ ಕೊರತೆ ಆಗಿರೋದ್ರಿಂದ ನನಗೆ ಈ ಕಡೆ ಗಮನ ಕೊಡೋಕ್ಕೇ ಹೆಚ್ಚು ಆಗಿಲ್ಲ. ನಾನು PhD ಒಂದು 7-8 ವರ್ಷ BG ಆದೆ, ಅದಕ್ಕೆ ಟೈಮ್ ಆಯಿತು. ಆಮೇಲೆ ಇತ್ತೀಚೆಗೆ ಸಿನಿಮಾ ವರ್ಕು ಈ ಥರದ್ದೆಲ್ಲ ಶುರು ಆಯಿತು. ಹಾಗಾಗಿ ಇದಕ್ಕೆ ಸಮಯ ಕೊಡೋದು ಕಮ್ಮಿ ಆಗಿದೆ. ಆ್ಯಕ್ಚುಲಿ ಇದನ್ನು ಕಲಿಬೇಕು ನಾನು, ಅದು ಯಾವಾಗ ಕಲಿತೆ ಗೊತ್ತಿಲ್ಲ. ಯಾವಾಗಾರ ಟೈಮ್ ಇದ್ದಾಗ ಹಂಗೆ ಸುಮ್ಮನೆ ಪ್ರಾಕ್ಟೀಸ್. ಹಾರ್ಮೋನಿಯಮ್ಗೇನು ಏನೋ ಬೇಡವಲ್ಲ, ಹಂಗೆ ನುಡಿಸ್ಬಿಡಿ ಸರ್. ನನಗೆ ಆ ಥರ ಏನು ಬರೋದಿಲ್ಲ. ಏನಂತೀರಿ, ಪ್ರಾಕ್ಟೀಸ್ ಮಾಡ್ಲಿಕ್ಕಂತ ಹೇಳಿ ಇಟ್ಕೊಂಡು ನಾನು ಮಾಡ್ಕೊಂಡಿರೋದು. ಅದು ನನಗೇನು ಬರೋದಿಲ್ಲ, ಹಂಗೆ ಸುಮ್ಮನೆ ಈ ಸರಿಗಮ್ಮ ಪದನಿಸ ಅಂತೇನು ಅಂತೀವಿ, ಅದನ್ನಾಯ್ತು ತೆಗೆದೇ ಇಲ್ಲ ಇವೆಲ್ಲ. ಈಗ ನೀವು ಬಂದಿರೋದ್ರಿಂದ ಇವೆಲ್ಲ ತೆಗಿತಾ ಇದ್ದೀನಿ. ಇದು ಇಲ್ಲ, ನಮ್ಮ ಗುರುಗಳೇ ಕೊಡಿಸಿದ್ದು, BV ರಾಧಾಕೃಷ್ಣ ಅಂತ ಹೇಳಿದ್ನಲ್ಲ, ಅವರೇ ಕೊಡಿಸಿದ್ದು. ಅವರು ಅಲ್ಲಿ ಒಂದು ಇದು ಎಲ್ಲೋ ಇಂದಿರಾನಗರ ನಾನೊಂದು ಅಂಗಡಿ ಇದೆ, ಅಲ್ಲಿ ಕರ್ಕೊಂಡೋಗಿ ಕೊಡಿಸಿದ್ದು ನನಗದು. ನಾವು ಚಿಕ್ಕದ್ರಲ್ಲಿ ನಮ್ಮೂರಲ್ಲೊಬ್ರು ಹರಿಕತೆ ಮಾಡ್ತಿದ್ರು ಹಾರ್ಮೋನಿಯಂ ಅಲ್ಲಿ, ಅವರೆಲ್ಲ ಪ್ರಾಕ್ಟೀಸ್ ಮಾಡೋರು, ಹೇಳೋದಕ್ಕೇನೆ ಹೋಗ್ತಾ ಇದ್ದು. ಇಲ್ಲ ನಮ್ಮದು ಮತ್ತು ಈ ನಮ್ಮ ಫಾದರ್ ಅದೆಲ್ಲ ಇವರು ಭಜನೆ ಕೀರ್ತನೆ ಎಲ್ಲ ಮಾಡ್ತಿದ್ರು. ನಮ್ಮ ತಂದೆ ಅದೆಲ್ಲನೂ ಅದನ್ನೇ ಮಾಡ್ತಿದ್ರಲ್ಲ. ನಾವೆಲ್ಲ ಈ ಇದಕ್ಕೆ ಹೋಗ್ತಿದ್ವಿ, ನಾವು ಎಲ್ಲನೂ ಈ ಭಜನೆ ಮಾಡಲಿಕ್ಕೆ ದೇವಸ್ಥಾನಗಳಿಗೆ ಅಥವಾ ಸಾಯಿ ಸಮಿತಿ ಇದಕ್ಕೆಲ್ಲ ಹೋಗ್ತಿದ್ವಲ್ಲ. ಆ ಹೋದಾಗ ಅದು ರೂಢಿ ಇದೆ, ಆ ಭಜನೆ ಮಾಡೋದು ರೂಢಿ ಇದೆ. ಆದರೆ ಇದು ಕಲಿಬೇಕು ಅಂತ ನನಗೆ ಇವು. ಬಟ್ ಏನಂದ್ರೆ ಸಮಯದ ಕೊರತೆ ಆಗಿ ಸರಿ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ. ಬಟ್ ಮುಂದಿದ್ದೇನು ಬರೋದಿಲ್ಲ. ಸರಿ ಗ ಮ ಪ ದ ನಿ ಸ ಸಾ ನಿ ದ ಪ ಮ ಗ ರಿ ಸ. ವಾಯ್ಸ್ ತುಂಬಾ ಚೆನ್ನಾಗಿದೆ ಸರ್. ಇಲ್ಲ, ಅದು ಬಳಸ್ಕೋಬೇಕು. ನಂದು ಆ್ಯಕ್ಚುಲಿ ವಾಯ್ಸ್ ಇದೆ, ಈ ಜನಪದ ಗೀತೆಗಳಿಗೆ ಅದೆಲ್ಲ ಒಗ್ಗುವಂಥ ವಾಯ್ಸ್ ಇದೆ. ನಿಮ್ಮ ಸೈಡ್ ಯಾವ್ದಾದ್ರು ಒಂದು ಜವಾರಿ ಸಾಂಗ್ ಆಡ್ರಲ್ಲ ಮತ್ತೆ? ಇಲ್ಲ, ನನಗಿದು ಬಾರಿಸಲಿಕ್ಕೆ ಬರೋದಿಲ್ಲಲ್ಲ. ಹಾಡ್ತೀನಿ ನಾನು, ಅಂದ್ರೆ ವಚನ ಗಿಚನ ಎಲ್ಲ ಹಾಡ್ತೀನಿ. ಹಂಗೆ ಶಿನಾಳ ಶರೀಫ್ರ ಗೀತೆ ವಚನ ಅವೆಲ್ಲನೂ ಹಾಡ್ತೀನಿ. ಬಟ್ ನನಗೆ ಇದನ್ನ ಇಟ್ಕೊಂಡು ಬರೋದಿಲ್ಲ. ಅಂದರೆ ಬೇರೆ ಹಾಗೆ ಹಾಡ್ತೀನಿ. ಅಥವಾ ಇವರು ನಮ್ಮ ಇದು ಏನಂತೀರಿ ಟ್ರ್ಯಾಕಲ್ಲಿ ಹಾಡಿದ್ದೀನಿ. ಆ ಥರದ್ದೆಲ್ಲ ಮಾಡಿ ಅವ್ರ ಜೊತೆ ಇದ್ದವ್ರು ಸಾಥಿ ಇಟ್ಕೊಂಡು, ತಬಲ ಮಾಸ್ಟ್ರು, ಹಾರ್ಮೋನಿಯಂ ಇಟ್ಕೊಂಡು ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿದ್ದೀವಿ. ಬಟ್ ಇತ್ತೀಚೆಗೆ ಸ್ವಲ್ಪ ಸಮಯ ಇಲ್ಲ, ನಾನು ಸಿನಿಮಾ ಬಿಜಿ ಕೆಲಸ ಅಂದ್ರೆ ಜಾಸ್ತಿ ಅಂಥೇಳಿ ಇದನ್ನು ದೂರ ಇಟ್ಟುಬಿಟ್ಟಿದ್ದೀನಿ. ಬಿಟ್ಟರೆ ಇದು ಹಾಡ್ತೀವಲ್ಲ, ಅದೇನು ಇದು ಹಾಕ್ತೀವಲ್ಲ, ವಚನ ಹಾಡ್ತೀನಿ. ಮತ್ತು ಇವರು ನಮ್ಮ ರಾಜ್ಕುಮಾರ್ ಅವ್ರದ್ದು ಇದು ಹಾಕ್ಕೊಂಡು ಹಾಡ್ತೀವಲ್ಲ, ನಾವೇನಂತೀರಿ ಕರೋಕೆ ಹಾಕ್ಕೊಂಡು, ಆ ಥರದ್ದು ಸುಮ್ಮನೆ ಯಾವಾಗ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಇಲ್ಲಿ. ರಾಜ್ಕುಮಾರದ್ದು ಇವ್ರು ಪುನೀತದ್ದು ಭಾಳ ಗೊಂಬೆ ಹೇಳ್ತೈತೆ, ಅದೆಲ್ಲ ಅದೆಲ್ಲ ಹಂಗೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಆ ಥರದ್ದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನನಗದು ಸ್ವಲ್ಪ ಆಸೆ ಇದೆ, ಈ ಕರೋಕೆ ಥರದ್ದು ಮೊದಲಿಂದನೂ ಆಸಕ್ತಿ. ಮತ್ತು ಸ್ವಂತ ಧ್ವನಿನೂ ಹಾಡೋದಕ್ಕೂ ಆಸಕ್ತಿ ಇದೆ. ಸ್ವಲ್ಪ ಸಂಗೀತ ಕಲಿಬೇಕು ನಾನು ಇನ್ನು. ಅದೇ ಈಗ ಡಾನ್ಸ್ ಕಲಿತಾ ಇದ್ದೀನಿ, ಇನ್ನು ಮುಂದೆ ಯಾವಾಗ ಕಲಿಯೋದು ಮುಗಿಯಂಗಿಲ್ಲ. ಮನುಷ್ಯ ನೋಡಿ ಏನಾಗುತ್ತೆ, ಕಲಿಕೆ ಅನ್ನೋದು ಕೇವಲ ಶಾಲಾ ಕಾಲೇಜು ಅಷ್ಟೇ ಕಲಿಕೆ ಅಲ್ಲ.
ಮನುಷ್ಯನಿಗೆ ಕಲಿಕೆ ಅನ್ನೋದು ಇಡೀ ಜೀವನನೇ ಒಂದು ಕಲಿಕೆ, ಮತ್ತು ಇಡೀ ಜೀವನನೇ ಒಂದು ಶಾಲೆ, ಇಡೀ ಜೀವನದಲ್ಲಿಯೇ ಜ್ಞಾನಾರ್ಜನೆ, ಇಡೀ ಜೀವನ ಪರ್ಯಂತ ನಾವೇನೋ ಕಲಿತಾನೇ ಇರ್ತೀವಿ. ಅವಕಾಶ ಇದ್ದಟ್ಟು ಕಲಿತಾ ಇರಬೇಕು. ಅಂದ್ರೆ ಮನುಷ್ಯ ಒಂದೇನಂತೀರಿ, ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾನೆ. ವಯಸ್ಸಾಯಿತು ಅಂತ ಕೂತೀವಿ ಅಂದ್ರೆ ಕೂತಿರ್ತೀವಿ ಅಷ್ಟೇ. ವಯಸ್ಸಾಗಿಲ್ಲ ಅಂದ್ಕೊಂಡು ಕೆಲಸ ಮಾಡ್ತಾ ಇರಬೇಕು, ಅಂದ್ರೆ ಕೆಲಸಗಳಾಗ್ತಾ ಇರ್ತವೆ. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ KS ಅಧಿಕಾರಿ ಆದಮೇಲೆ ಲೈಫ್ ಸೆಟಲ್, ಒಂದು ಪರ್ಮನೆಂಟ್ ಜಾಬ್ ಸಿಕ್ತು. ಎಲ್ಲರ ಮೆಂಟಾಲಿಟಿ ಹೇಳ್ತೀನಿ, ಜಾಬ್ ಸಿಕ್ತು, ಮನೆ ಮತ್ತೆ ಫ್ಯಾಮಿಲಿ ಮತ್ತೆ ಆಫೀಸ್ ವರ್ಕ್, ಸಂಡೇ ಅಥವಾ ಸಿಕ್ಕಿದ್ರೆ ಸಿಗೋದು ಕಡಿಮೆ, ಅವರಿಗೆಲ್ಲ ಸಿಕ್ಕಿದ್ರೆ ಒಂದು ಫ್ಯಾಮಿಲಿ ಟೈಮ್ ಕೊಡಬೇಕು, ಇಷ್ಟು ಮೆಂಟಾಲಿಟಿ ಇರುತ್ತೆ. ಅಂಥದ್ರಲ್ಲಿ ನೀವು ನಿರಂತರವಾದ ಕಲಿಕೆ ಅಂತ ಹೇಳ್ತೀರಾ. ಈಗ ಇವಾಗ ಡ್ಯಾನ್ಸ್ ಕಲಿಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಹೌದು, ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗ್ತೀನಿ ರೀ. 5 ಗಂಟೆಗೆ ಎದ್ದು 5:30 ಅಲ್ಲಿದ್ದು 7:30 ತನಕ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತೀನಿ. ಅಂದ್ರೆ ಈಗ ಸಿನಿಮಾ ಮಾಡೋದಿದೆಯಲ್ಲ, ಅದಕ್ಕೆ ಬೇಕಲ್ಲ, ಮತ್ತೆ ಫಿಸಿಕಲ್ ಆಕ್ಟಿವ್ ಆಗಿರ್ಬೇಕು ಅನ್ನೋದು, ಅಥವಾ ಡ್ಯಾನ್ಸ್ ಗಿನ್ಸ್ ಮಾಡಿದ್ರೆ ಇಲ್ಲ ಅಂದಿದ್ರೆ ನೀವು ಕುತ್ಕೊಂಡು ತಿಂದು ಇನ್ನೂ ಸ್ವಲ್ಪ ದಪ್ಪ. ನಾನು ಇನ್ನೂ ಆಲ್ರೆಡಿ ನಾನು ಆ್ಯಕ್ಚುಲಿ ಸಿಲಿಲಲ್ಲಿ ಮಾಡುವಾಗ ಹಿಂಗೆ ಇದ್ದೆ, ತೆಳ್ಳಗೆ ನರಕಟ್ಟಿ ನಾರಾಯಣ ಅಂತಾರಲ್ಲ ಹಂಗೆ. ಬಟ್ ಈಗ ಸ್ವಲ್ಪ ಆಗಿದೆ, ಆದರೂ ಇನ್ನೊಂದು ಕಮ್ಮಿ ಮಾಡ್ತಾ ಇದೀವಿ, ಅಂದರೆ ಇಳಿಸ್ತಾ ಇದ್ದೀವಿ ಅಂತ. ನೋಡಿ ಮೇಡಮ್, ಫುಲ್ ಫಿಟ್ ಆಗ್ತಾ ಇದ್ದಾರೆ ಸರ್. ಹೌದು ಅತ್ತಾರೆ, ಈ ವಯಸ್ಸಿನಾಗ ನಿಮ್ಗೆ ಯಾಕ್ರಿ ಬೇಕು ಇವೆಲ್ಲ ಅಂತ ಅತ್ತಾರೆ. ಜನನು ಬೇರೆ ಸ್ನೇಹಿತರು ಹಂಗೆ ತಮಾಷೆ ಮಾಡ್ತಾರೆ, ಆದರೂ ಐ ಆಮ್ ವೆರಿ. ಬಟ್ ನಿಮ್ಗೆ ಅದು ಖುಷಿ ಕೊಡುತ್ತಲ್ಲ? ಹಾಂ, ನನಗೆ ಖುಷಿ ಅಲ್ಲ ಥರದ್ದು. ನಾನು ಯಾವುದೂ ಅದು ಹಂಗೆ ಅಂದ್ಕೊಳ್ಳೋದಿಲ್ಲ. ಹಂಗೆ ನೋಡಿದ್ರೆ ಕೈಕಾಲು ನೋವಿದೆ ನನಗೆ ವೈಯಕ್ತಿಕವಾಗಿ, ಕೈಕಾಲು ಸ್ವಲ್ಪ ನೋವೆಲ್ಲ ಇದೆ. ಬಟ್ ಅವೆಲ್ಲ ಮರಿಬೇಕು ಅಂದಾಗ ನಾವು ಆ್ಯಕ್ಟಿವ್ ಆಗಿರಬೇಕು, ಏನಾರು ಮಾಡಬೇಕು ಅಂತ. ಇರುವಷ್ಟು ದಿನ ಏನಾರು ಮಾಡೋದು, ಹೋದ್ಮೇಲೆ ಹೋಗ್ತೀವಲ್ಲ. ಇದು ನಮ್ಮ ಗುರುಗಳು ಕೊಡಿಸಿದ್ದು. ಅವ್ರು ಈಗಿಲ್ಲ, BV ರಾಧಾಕೃಷ್ಣ ಅಂಥೇಳಿ ಅವರು. ಮತ್ತು ಇವರು ಮಂಜು ಭಾಷಿಣಿ ನಾನು ಎಲ್ಲ ಕಲೀಲಿಕ್ಕೆ ಹೋಗ್ತಿದ್ವಿ. ಮಂಜು ಭಾಷಿಣಿಗೂ ಇದರಲ್ಲಿ ಆಸಕ್ತಿ ಇದೆ. ನಾವು ಸೀರಿಯಲಲ್ಲಿ ಮಾಡುವಾಗ ಇದೆಲ್ಲ ಕಲಿತಾ ಇದ್ದೀವಿ ಆವಾಗ. ಆಮೇಲೆ ನಾವು ಎಲ್ಲರೂ ಒಬ್ರಿಗೊಬ್ರು ಬ್ಯುಸಿ ಆಗಿಬಿಟ್ವಿ, ಯಾವುದೂ ಆಗಲಿಲ್ಲ. ಆಮೇಲೆ ಇತ್ತೀಚೆಗಂತೂ ನಾವು ಈ ಕೆಲಸ ಡ್ಯೂಟಿ ಆದಮೇಲೆ ಇನ್ನೂ ಹೆಚ್ಚು ಬ್ಯುಸಿ ಆದೀವಿ. ಸ್ವಲ್ಪ ಇದರ ಕಡೆ ಗಮನ ಕಮ್ಮಿ ಆಗಿದೆ. ಇದು ಇನ್ನೂ ಮುಂದೆ ಇದ್ರ ಕಲಿಬೇಕು ಅಂತಿದೆ ನನಗೆ. ಅದು ಹಾಡುಗಾರಿಕೆ ಬಗ್ಗೆ ನನಗದು ಆಸಕ್ತಿ ಇದೆ. ಹಂಗಾಗಿ ನಾನು ಇಲ್ಲಿ ಗಿರೋಕೆ ಹಾಕ್ಕೊಂಡು. ಎಷ್ಟಾಯ್ತು ಸರ್ ಇದು ಸ್ಟುಡಿಯೋಗೆಲ್ಲ? ಇದು ಸ್ಟುಡಿಯೋಗರ್ಲಿಕ್ಕೇನು ರೀ, ಇದು ಆಲ್ರೆಡಿ ಒಂದು ಗೆಸ್ಟ್ ರೂಮ್ ಥರನೇ ಇತ್ತಿದೆ. ಈ ಸೌಂಡ್ ಪ್ರೂಫಿಗೆ ಎಷ್ಟೊಂದು ಇದು ಮಾಡೋದಕ್ಕೆ ಒಂದು 5 ಲಕ್ಷ ಖರ್ಚಾಯ್ತು ಅನ್ಸುತ್ತೆ. ಒಂದು 5 ಲಕ್ಷ ಖರ್ಚು. 5 ಲಕ್ಷ ಸ್ಟುಡಿಯೋ ಅದೇನು ಇದು ಮಾಡಿದ್ದು ಏನು ಹೇಳ್ರಿ, ಅಕಾಸ್ಟಿಕ್ ಸೌಂಡ್ ಪ್ರೂಫ್ ಮಾಡೋದು. ಬಟ್ ಆ್ಯಕ್ಚುಲಿ ಇದಕ್ಕೆ ಬೇಕಾದ ವುಡ್ ಯಾರೋ ನನ್ನ ಫ್ರೆಂಡೇ ಕೊಟ್ಟಿದ್ದಾರೆ, ನನ್ನ ಫ್ರೆಂಡೇ ಅವರು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.